ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ವಿಷಯದಲ್ಲಿ SMAW ಪ್ರಕ್ರಿಯೆ ಬಳಸಿಕೊಂಡು ವರ್ಟಿಕಲ್ ಪೊಸಿಷನ್ ನಲ್ಲಿ 10 mm ದಪ್ಪ MS ಪ್ಲೇಟುಗಳಲ್ಲಿ ಟಿ ಜಾಯಿಂಟ್ ಕುರಿತು ನಾವು ಕಲಿಯಲಿದ್ದೇವೆ. ಈ ವಿಷಯದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಟ್ಯಾಕ್ ವೆಲ್ಡಿಂಗ್ ಮತ್ತು ವೆಲ್ಡಿಂಗ್ ಪ್ರಾಸೆಸ್ಗಾಗಿ ಸೂಕ್ತವಾದ ಎಲೆಕ್ಟ್ರೋಡನ್ನು ಆಯ್ಕೆ ಮಾಡಿ ವರ್ಟಿಕಲ್ ಪೊಸಿಷನ್ನಲ್ಲಿ ಟಿ ಜಾಯಿಂಟ್ನ ಪ್ಲೇಟನ್ನು ತಯಾರಿಸಿ ಮತ್ತು ಹೊಂದಿಸಿ. ಟ್ಯಾಕ್ ವೆಲ್ಡ್ SMAW ಅನ್ನು ಬಳಸಿಕೊಂಡು ವರ್ಟಿಕಲ್ ಪೊಸಿಷನ್ನಲ್ಲಿ ಟಿ ಜಾಯಿಂಟ್ ವೆಲ್ಡ್ ಮಾಡಿ. ದೋಷಗಳಿಗಾಗಿ ವೆಲ್ಮೆಂಟ್ಸ್ ಅನ್ನು ಪರೀಕ್ಷಿಸಿ. ಈಗ SMAW ಪ್ರಾಸೆಸ್ ಬಳಸಿಕೊಂಡು ವರ್ಟಿಕಲ್ ಪೊಸಿಷನ್ನಲ್ಲಿ 10 mm ಥಿಕ್ನೆಸ್ MS ಪ್ಲೇಟ್ಗಳಲ್ಲಿ ಟಿ ಜಾಯಿಂಟ್ಗಾಗಿ ಪ್ರೀ ವೆಲ್ಡಿಂಗ್ ಸಿದ್ಧತೆಗಳನ್ನು ನೋಡೋಣ. ಸ್ಟೀಲ್ ರೋಲ್, ಸ್ಕ್ರೈಬರ್, ಬ್ರಿಕ್ ಪಂಚ್, ಬಾಲ್ ಪೀನ್ ಹ್ಯಾಮರ್, ಫ್ಲಾಟ್ ಫೈನ್, ಬೆಂಚ್ ವೈಸ್, ಟ್ರೈ ಸ್ಕ್ವೇರ್, ಟರ್ಮ್ಸ್, ಚಿಪ್ಪಿಂಗ್ ಹ್ಯಾಮರ್, ಸ್ಟೀಲ್ ವೈರ್ ಬ್ರಷ್, ಎಲೆಕ್ಟ್ರೋಡ್ ಕೇಬಲ್ ಅಂಡ್ ಅರ್ತ್ ಕೇಬಲ್, ಎಲೆಕ್ಟ್ರೋಡ್ ಹೋಲ್ಡರ್, ಎಲೆಕ್ಟ್ರೋಡ್, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್, SMAW ವೆಲ್ಡಿಂಗ್ ಫ್ಲಾಟ್ ಮಷೀನ್, ಸಿ ಕ್ಲ್ಯಾಂಪ್. ಈಗ SMAW ಪ್ರೊಸೆಸ್ ಬಳಸಿಕೊಂಡು ವರ್ಟಿಕಲ್ ಪೊಸಿಷನ್ನಲ್ಲಿ 10 mm ಥಿಕ್ನೆಸ್ MS ಪ್ಲೇಟ್ಗಳಲ್ಲಿ ಟಿ ಜಾಯಿಂಟ್ಗಾಗಿ ಪ್ರೀ ವೆಲ್ಡಿಂಗ್ ಸಿದ್ಧತೆಗಳನ್ನು ನೋಡೋಣ. 2 10 mm ಥಿಕ್ನೆಸ್ MS ಪ್ಲೇಟನ್ನು ಕತ್ತರಿಸಿ 150 mm ಲೆಂತ್ ಹಾಗೂ 50 mm ವಿಡ್ತ್. ಅಂಚುಗಳನ್ನು ಫೈಲ್ ಮಾಡಿ ಮತ್ತು ಪ್ಲೇಟ್ಗಳನ್ನು ಪರೀಕ್ಷಿಸಿ. ಅವುಗಳನ್ನು ಒಂದರ ಮೇಲೊಂದು ಹೊಂದಿಸಿ ಲ್ಯಾಪ್ ಅನ್ನು ರೂಪಿಸಿ. ವರ್ಟಿಕಲ್ ಪೊಸಿಷನ್ ಮತ್ತು ಟ್ಯಾಕ್ ವೆಲ್ಡ್ನಲ್ಲಿ ಟಿ ಜಾಯಿಂಟ್ ಎಂದು ಪ್ಲೇಟ್ಗಳನ್ನು ಹೊಂದಿಸಿ. ಲ್ಯಾಪಿಂಗ್ ಡಿಸ್ಟೆನ್ಸ್ 30 mm ಆಗಿರಬೇಕು. ಆದ್ದರಿಂದ ಟ್ಯಾಕ್ ನಂತರ ಅವುಗಳ ನಡುವೆ ಯಾವುದೇ ಅಂತರವಿರುವುದಿಲ್ಲ. ಚಿಪ್ಪಿಂಗ್ ಹ್ಯಾಮರ್ ಮತ್ತು ಸ್ಟೀಲ್ ಬ್ರಷ್ ಅನ್ನು ಬಳಸಿಕೊಂಡು ಟ್ಯಾಕ್ ವೆಲ್ಡನ್ನು ಸ್ವಚ್ಛಗೊಳಿಸಿ. ಪ್ರತಿ ಓಟಕ್ಕೆ ಎಲೆಕ್ಟ್ರೋಡ್ ಸಿದ್ಧವಾಗಿರಲಿ. ರೂಟನ್ ಬಳಕೆಗಾಗಿ 3.15 mm ಎಲೆಕ್ಟ್ರೋಡ್ ಮತ್ತು 110 amps ಕರೆಂಟ್. ಸೆಕೆಂಡ್ ಆ್ಯಂಡ್ ಥರ್ಡ್ ರನ್ ಬಳಕೆಗಾಗಿ 4 mm ಎಲೆಕ್ಟ್ರೋಡ್ ಮತ್ತು 160 amps ಕರೆಂಟ್ ಬಳಸಿ. ನಾವು ಪ್ರೀ ವೆಲ್ಡಿಂಗ್ ಸಿದ್ಧತೆಗಳನ್ನು ನೋಡಿದ್ದೇವೆ. SMAW ಪ್ರಾಸೆಸ್ ಬಳಸಿಕೊಂಡು ವರ್ಟಿಕಲ್ ಪೊಸಿಷನ್ನಲ್ಲಿ 10 mm ಥಿಕ್ನೆಸ್ MS ಪ್ಲೇಟ್ಗಳಲ್ಲಿ ಟಿ ಜಾಯಿಂಟ್ನ ವೆಲ್ಡಿಂಗ್ ಪ್ರಾಸೆಸ್ಸನ್ನು ನಾವು ನೋಡೋಣ. ಸುರಕ್ಷತಾ ಉದ್ದೇಶಗಳಿಗಾಗಿ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಬಳಸಿ. ವೆಲ್ಡಿಂಗ್ ಪೊಸಿಷನ್ನಲ್ಲಿ ಜಾಯಿಂಟನ್ನು ಲಂಬವಾಗಿ ಇರಿಸಿ. ರೂಟನ್ನು ಡಿಪಾಸಿಟ್ ಮಾಡುವಾಗ ವರ್ಕ್ಪೀಸ್ನ ಕಡಿಮೆ ಭಾಗದಿಂದ ಪ್ರಾರಂಭಿಸಿ. ರೂಟನ್ನು ಡಿಪಾಸಿಟ್ ಮಾಡುವಾಗ ಎಲೆಕ್ಟ್ರೋಡನ್ನು ಸ್ಲೈಟ್ ವಿವಿಂಗ್ ಮೋಷನ್ ಅಪ್ ಆ್ಯಂಡ್ ಡೌನ್ ನೀಡುವ ಮೂಲಕ 2 ಪ್ಲೇಟ್ಗಳ ಮೇಲೆ ವೆಲ್ಡ್ ಮೆಟಲ್ ಡಿಪಾಸಿಟ್ ಇಡುವುದನ್ನು ಖಚಿತಪಡಿಸಿಕೊಳ್ಳಿ. ಎಲೆಕ್ಟ್ರೋಡ್ಗಾಗಿ ವಿಪ್ಪಿಂಗ್ ಆ್ಯಕ್ಷನ್ ಅನ್ನು ಬಳಸಿ. ವಿಪ್ಪಿಂಗ್ ಆ್ಯಕ್ಷನ್ ಸಮಯದಲ್ಲಿ ಎಲೆಕ್ಟ್ರೋಡನ್ನು ಮೋಟರ್ ಪೋಲ್ನಿಂದ ಸ್ವಲ್ಪ ದೂರದಲ್ಲಿ ಲಾಂಗ್ ಆರ್ಕ್ನೊಂದಿಗೆ ಮೇಲಕ್ಕೆತ್ತಲಾಗುತ್ತದೆ ಮತ್ತು ಮತ್ತೆ ಶಾರ್ಟ್ ಆರ್ಕ್ನೊಂದಿಗೆ ಕರಗಿದ ಪೋಲ್ಗೆ ಹತ್ತಿರ ತರಲಾಗುತ್ತದೆ. ಮೋಟರ್ ಪೋಲ್ನಿಂದ ಎಲೆಕ್ಟ್ರೋಡನ್ನು ಎತ್ತಿದಾಗ ವೆಲ್ಡ್ ಮೆಟಲ್ ಸ್ವಲ್ಪ ತಣ್ಣಗಾಗುತ್ತದೆ ಮತ್ತು ಪಾರ್ಟ್ಲಿ ಸಾಲಿಡಿಫೈಸ್ ಆಗುವುದು. ಇದು ಕರಗಿದ ಮೆಟಲ್ನ ಸಗಿಂಗ್ ಎಫೆಕ್ಟ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಎಲೆಕ್ಟ್ರೋಡನ್ನು ಅಕ್ಕಪಕ್ಕಕ್ಕೆ ಸರಿಸಿ ಮತ್ತು ಅಂಡರ್ಫಿಟ್ ಅನ್ನು ತಪ್ಪಿಸಲು ಪ್ರತಿ ಬದಿಯಲ್ಲಿ ಸ್ವಲ್ಪ ಸಮಯದವರೆಗೆ ನಿಲ್ಲಿಸಿ. ಲೋಹವನ್ನು ಜಾಯಿಂಟ್ನಲ್ಲಿ ಸ್ಯಾಗಿಂಗ್ ಮಾಡದೆ ಸರಿಯಾದ ಸ್ಥಳದಲ್ಲಿ ಡಿಪಾಸಿಟ್ ಮಾಡಲು ತೋರಿಸುವಂತೆ ಎಲೆಕ್ಟ್ರೋಡ್ನ ಆಂಗಲ್ ಅನ್ನು ಇರಿಸಿ. ಡೀಸ್ಲ್ಯಾಗ್ ಮತ್ತು ವೈರ್ ಬ್ರಷ್ನೊಂದಿಗೆ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. 4 mm ಎಲೆಕ್ಟ್ರೋಡನ್ನು ಆಯ್ಕೆ ಮಾಡಿ ಮತ್ತು 160 amps ಕರೆಂಟನ್ನು ಹೊಂದಿಸಿ. ಮೆಟಲ್ ಡಿಪಾಸಿಟ್ನ ವಿವಿಂಗ್ ಮೋಷನ್ ಮತ್ತು ಯೂನಿಫಾರ್ಮ್ ಸ್ಪೀಡ್ ಬಳಸಿಕೊಂಡು ಶಾರ್ಟ್ ಆರ್ಕ್ನೊಂದಿಗೆ ಸೆಕೆಂಡ್ ರನ್ ಡಿಪಾಸಿಟ್ ಮಾಡಿ. ಎಲೆಕ್ಟ್ರೋಡನ್ನು ಜಿಗ್ಜ್ಯಾಗ್ ಅಥವಾ ಟ್ರಯಾಂಗುಲರ್ ಮೂವ್ಮೆಂಟ್ ಬಳಸಿ. ಶಾರ್ಟ್ ಆರ್ಕ್ ಲೆಂತ್ ಅನ್ನು ಬಳಸಿ ಮತ್ತು ಟೋಸ್ಗಳಲ್ಲಿ ವೆಲ್ಡನ್ನು ತುಂಬಲು ಬದಿಗಳಲ್ಲಿ ಸ್ವಲ್ಪ ನಿಲ್ಲಿಸಿ. ಎಲೆಕ್ಟ್ರೋಡ್ ಆ್ಯಂಗಲ್ ಹಾಗೂ ಶಾರ್ಟ್ ಆರ್ಕ್ ಮತ್ತು ವೀವಿಂಗ್ ಟೆಕ್ನಿಕ್ನ ಬಳಕೆಯಿಂದಾಗಿ ಎಲೆಕ್ಟ್ರೋಡ್ ತುದಿಯ ಬಿಂದುವು
ವೆಲ್ಡ್ ಮೆಟಲ್ ಮತ್ತು ಸ್ಲ್ಯಾಗ್ ಇನ್ಕ್ಲೂಷನ್ನ ಸ್ಲ್ಯಾಗಿಂಗನ್ನು ನಿಯಂತ್ರಿಸುತ್ತದೆ. ವೀವಿಂಗ್ ಮಷಿನ್ನಲ್ಲಿ ಒಂದು ಕ್ಷಣ ವೆಲ್ಡ್ನ ಟೋ ಹಾಗೂ ಎಲೆಕ್ಟ್ರೋಡನ್ನು ನಿಲ್ಲಿಸುವುದು ಅಂಡರ್ಕಿಟ್ಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ವರ್ಟಿಕಲ್ ಪೊಸಿಷನ್ನಿಂದ ಜಾಬನ್ನು ತೆಗೆದುಹಾಕಿ ಮತ್ತು ಸರಿಯಾದ ಕ್ರೇಟರ್ ಫಿಲ್ಲಿಂಗನ್ನು ಖಚಿತಪಡಿಸಿಕೊಳ್ಳಲು ವೆಲ್ಡನ್ನು ಪರೀಕ್ಷಿಸಿ. ಈಗ SMAW ಪ್ರೊಸೆಸ್ ಬಳಸಿಕೊಂಡು ವರ್ಟಿಕಲ್ ಪೊಸಿಷನ್ನಲ್ಲಿ 10 mm ಥಿಕ್ನೆಸ್ MS ಪ್ಲೇಟ್ಗಳಲ್ಲಿ ಟಿ ಜಾಯಿಂಟ್ಗೆ ಅನುಸರಿಸಬೇಕಾದ ಪ್ರಮುಖ ಅಂಶಗಳನ್ನು ನಾವು ನೋಡುತ್ತೇವೆ. ಎಲೆಕ್ಟ್ರಾಡ್ನ ಪ್ರಾಪರ್ ಆ್ಯಂಗಲ್ ಮತ್ತು ಟ್ರಾವೆಲ್ ಸ್ಪೀಡ್ ಬಳಸುವ ಮೂಲಕ ಓವರ್ ಡಿಪೊಸಿಷನ್ ಮತ್ತು ಸೈಡ್ ಅಂಡರ್ಕಟ್ಟನ್ನು ತಪ್ಪಿಸಿ ಸರಿಯಾದ ಕ್ರೇಟರ್ ಫಿಲ್ಲಿಂಗನ್ನು ಖಚಿತಪಡಿಸಿಕೊಳ್ಳಿ. ಬಿಸಿ ವೆಲ್ಡನ್ನು ಹಿಡಿದಿಡಲು ಟಾಂಗ್ಸ್ ಬಳಸಿ. ಕಣ್ಗಳ ರಕ್ಷಣೆಗಾಗಿ ಚಿಪ್ಪಿಂಗ್ ಗಾಗಲ್ಸ್ ಧರಿಸಿ. ವರ್ಟಿಕಲ್ ವೆಲ್ಡಿಂಗ್ನಲ್ಲಿ ವೆಲ್ಡ್ ಮೆಟಲ್ನಲ್ಲಿ ಸ್ಲ್ಯಾಗ್ ಸೇರ್ಪಡೆ ಸಮಸ್ಯೆಯನ್ನು ನಿವಾರಿಸುವುದು. ಸರಿಯಾದ ಎಲೆಕ್ಟ್ರೋಡ್ ಆ್ಯಂಗಲ್ದೊಂದಿಗೆ ಶಾರ್ಟ್ ಆರ್ಕ್ ಮತ್ತು ಸರಿಯಾದ ವಿವಿಂಗ್ ಮೋಷನನ್ನು ಬಳಸಿಕೊಂಡು ಇವುಗಳನ್ನು ತಪ್ಪಿಸಲಾಗುತ್ತದೆ. ತಪಾಸಣೆ ಪ್ರಾಸೆಸ್ನಲ್ಲಿ ಗುರುತಿಸಬಹುದಾದ ದೋಷಗಳನ್ನು ನಾವು ನೋಡೋಣ. ಸಾಲಿಡ್ ಇನ್ಕ್ಲೂಷನ್, ಓವರ್ ಡಿಪೊಸಿಷನ್, ಅಂಡರ್ಕಟ್, ಬ್ಲೋವಬಲ್ಸ್, Recap. ಈ ವಿಷಯದಲ್ಲಿ ನೀವು ಕಲ್ತಿದ್ದೀರಿ ಜಾಯಿಂಟನ್ನು ವರ್ಟಿಕಲ್ ಪೊಸಿಷನ್ದಲ್ಲಿ ಸರಿಪಡಿಸಿ ಸರಿಯಾದ ಎಲೆಕ್ಟ್ರೋಡ್ ಆಯ್ಕೆ ಮಾಡಿ ರೂಟ್ ರನ್ನನ್ನು ವರ್ಟಿಕಲ್ ಪೊಸಿಷನಲ್ಲಿ ಠೇವಣಿ ಮಾಡುವುದು, ರೂಟ್ ಪೆನಿಟ್ರೇಷನನ್ನು ಖಚಿತಪಡಿಸಿಕೊಳ್ಳುವುದು, ಮೇಲ್ಮೈ ದೋಷಗಳಿಗಾಗಿ ವೆಲ್ಡ್ ಮೆಂಟನ್ನು ಪರೀಕ್ಷಿಸಿ.